ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಗಮೋಹನ್ ದಾಸ್ ಅವರ ವರದಿ ಇದೆಯಲ್ಲ, ಯಾವ ಡಾಟಾ ಬೇಸ್ ಮೇಲೆ ನೀವು ಅಂಕಿ ಅಂಶವನ್ನ ಉಲ್ಲೇಖ ಮಾಡಿದ್ದೀರಿ? ಯಾವ ಸಮುದಾಯ ನಿಜವಾಗ್ಲೂ ಕೆಪೇಬಲ್ ಇದೆಯೋ ಅದನ್ನ ಹೊರತುಪಡಿಸಿ ಎಲ್ಲಾ ಸಮುದಾಯದವರು ಒಂದೇ ಅಂದ್ರೆ ಅದನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ. ನಮಗೆ ಅನ್ಯಾಯ ಆಗಿದೆ, ನೀವು ಅಂಕಿ ಅಂಶವನ್ನ ಬಹಿರಂಗಪಡಿಸಿ ಯಾವ ಆಧಾರದ ಮೇಲೆ ಕೊಟ್ರಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಲ್ಲ, ಸಾಕ್ಷಿಗಳು ಬೇಕಲ್ಲ, ಅದನ್ನ ತೋರಿಸಿ ಅನ್ನುವಂತ ಪ್ರಯತ್ನ ಮಾಡ್ತಿದ್ದಾರೆ. ಎನಿವೆ, ಓಕೆ, ಎನ್ ಮೂರ್ತಿ ಸರ್, ನಿಮ್ದೇನಾದ್ರೂ ಆಕ್ಷೇಪ ಇದೆಯಾ ಅದಕ್ಕೆ? ನೋಡಮ್ಮ, ಸುಪ್ರೀಂ ಕೋರ್ಟ್ 7 ಜನರ ನ್ಯಾಯಾಧೀಶದ ಪೀಠ ಏನು ತೀರ್ಪನ್ನು ಕೊಟ್ಟಿದೆ, ದತ್ತಾಂಶ ಅಂದರೆ ಡಾಟಾ ಅಂದರೆ ಹಿಂದುಳಿದಿರುವಿಕೆ ಅಂತ ಅರ್ಥ ಅಷ್ಟೇ. ಅದು ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಚಿನ್ನಪ್ಪ ರೆಡ್ಡಿ ಅವರು ಹೇಳ್ತಾರೆ. ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದವರು, ರಿಸರ್ವೇಷನ್ ಈಸ್ ನಾಟ್ ಎ ಚಾರಿಟಿ, ರಿಸರ್ವೇಷನ್ ಈಸ್ ದ ಪ್ಯಾರಿಟಿ ಅಂತ. ಇದು ನಿರುದ್ಯೋಗ ನಿವಾರಣೆ ಕಾರ್ಯಕ್ರಮ ಅಲ್ಲ. ನಮಗೆ ಪರಿಶಿಷ್ಟ ಜಾತಿಯ 101 ಜಾತಿಗಳು ಕೂಡ ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಇಲ್ಲಿ ಪರಿಶಿಷ್ಟ ಜಾತಿಗಳ 101 ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ಹಂಚಿಕೆ ಆಗಬೇಕು ಅನ್ನೋದೇ ನಮ್ಮ ಒತ್ತಾಯ. ಜೊತೆಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಡಗೈ ಸಮಾಜ ಮತ್ತು ಅಲೆಮಾರಿ, ಎಡಗೈ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜಾತಿಗಳು ನಿಮಗೆ ಗೊತ್ತಿರಲಿ, ಮೋಚಿ ಜನಾಂಗ ಇದೆ, ಅಲ್ಲಿ ಚಪ್ಪಲಿ ಹೊಲಿಯರು, ಬಂಗಿ ಜನಾಂಗ ಇದೆ, ತಲೆ ಮೇಲೆ ಶತಮಾನಗಳಿಂದ ಮಲ ಬರುವಂಥ ಸಮಾಜ ಇದೆ. ತೀರ ಹಿಂದುಳಿದ ಸಮಾಜಗಳು ಮಹಾನಗರಗಳನ್ನು ಕೈಯಲ್ಲಿ ಗಬ್ಬು ಕಸವನ್ನು ಎತ್ತುವಂತಹ ಜಾತಿಗಳಿದೆ. ಈ ಸಮಾಜಗಳಿಗೆಲ್ಲನೂ ಕೊಡಬೇಕು ಅಂತ ಹೇಳಿ ಈಗ ಎಡಗೈ ಸಮಾಜಕ್ಕೆ ಸದಾಶಿವ ಆಯೋಗದಲ್ಲಿ 6% ಕೊಟ್ಟಿದ್ರು, ನಾಗಮೋಹನ್ ದಾಸ್ ಆಯೋಗದಲ್ಲೂ ಕೂಡ 6% ಕೊಟ್ಟಿದ್ರು, ಮಾಧುಸ್ವಾಮಿಯವರು ಕೂಡ 6% ಕೊಟ್ಟಿದ್ರು, ಅವನೂರು ಆಯೋಗದಲ್ಲಿ 8% ಕೊಟ್ಟಿದ್ರು. ಈಗ ಅದು ತೀರ ಕಡಿಮೆ ಆಗಿದೆ ಅನ್ನೋ ಆತಂಕ ಒಂದು ಕಡೆ ಇದೆ. ಈ ಅಲೆಮಾರಿಗಳಲ್ಲಿ ಪ್ರಬುದ್ಧ ಯೋಜನೆ ಸರ್ಕಾರದಲ್ಲಿದೆ, ವಿದ್ಯಾಸಿರಿ ಯೋಜನೆ ಸರ್ಕಾರದಲ್ಲಿದೆ. ಅಲ್ಲಿ ವಿದ್ಯಾರ್ಥಿ ಮಕ್ಕಳು ಅರ್ಜಿ ಹಾಕದಂಥ 40 ಜಾತಿಗಳು ಅರ್ಜಿನೇ ಹಾಕಿಲ್ಲ ಇನ್ನು. ಆಮೇಲೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗಲ್ಲಿ 41 ಜಾತಿಗಳು, 101 ಜಾತಿಗಳಲ್ಲಿ ಒಬ್ಬನೂ ವೈದ್ಯ ಇಲ್ಲ. ಜೊತೆಗೆ ಇನ್ನು ಒಂದು 41 ಜಾತಿಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಇಲ್ಲ. ಇನ್ನು 16 ಜಾತಿಗಳಲ್ಲಿ ಸ್ವತಂತ್ರ ಬಂದಾಗಿಂದ ಯಾವುದೇ ಸರ್ಕಾರದ ಸೌಲಭ್ಯ ತಗೊಂಡ್ರಂಥ ಅಲೆಮಾರಿ ಜಾತಿಗಳಿಲ್ಲ. ಇವರು ನಾವು ಅಂಬೇಡ್ಕರ್ ಅವರ ಕಣ್ಣಿಂದ ಹೃದಯದಿಂದ ನೋಡಬೇಕಲ್ವಾ? ಹಂಚುಂಡ ಮನಸ್ಥಿತಿ ನಮ್ಮಲ್ಲೇ ಇಲ್ಲ ಅಂದರೆ ಹೇಗೆ? ಇದು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ರಾಜಕೀಯ ಪಂಚಾಯಿತಿ ಅಷ್ಟೇ. ಇದು ಚುನಾವಣೆಯ ಗಿಮಿಕ್ಕು, ರಾಜಕೀಯ ಪಂಚಾಯಿತಿ. ಇದರಲ್ಲಿ ಯಾವುದೇ ಆಯೋಗದ ದತ್ತಾಂಶಗಳಿಲ್ಲ. ಮತ್ತು ಇದು ಅವೈಜ್ಞಾನಿಕ ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಆದರೂ ಕೂಡ ನಾವು ಉದ್ಯೋಗಾಕಾಂಕ್ಷಿಗಳು 56,000 ಉದ್ಯೋಗಗಳ ಹಂಚಿಕೆ ಆಗಬೇಕಾಗಿದೆ. ಇನ್ನ ಮುಂದುವರೆದು 2.5 ಲಕ್ಷ ಉದ್ಯೋಗ ಆಗಬೇಕಾಗಿದೆ. ಸಮುದಾಯದ ಮುಖಂಡರಾಗಿ ನಿಮಗೆ ಇಷ್ಟು ನೋವಾಗ್ತಾ ಇದೆ ಅಂದ್ರೆ, ನಿಮ್ಮನ್ನ ಆಳುವಂತಹ ಜನನಾಯಕರು, ನಿಮ್ಮದೇ ಸಮುದಾಯ ಹೇಳ್ಕೊಂಡು ಹೋಗಿ ಅಧಿಕಾರದಲ್ಲಿ ಕೂತ್ಕೊಂಡಂತ ನಾಯಕರು ಮನವರಿಕೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಬದ್ಧತೆ ನೋಡಿ, ಅದಕ್ಕೆ ನಾನು ಒಂದು ಸ್ಪಷ್ಟವಾದ ಮಾತು ಹೇಳ್ತೀನಿ. ಪ್ರಬಲವಾದಂಥ ರಾಜಕೀಯ ಮುಖಂಡರಿಲ್ಲದಂಥ ಸಮಾಜ ಅನಾಥ. ನಮ್ಮಲ್ಲಿ ಪ್ರಬಲವಾದಂಥ ರಾಜಕೀಯ ನಾಯಕರುಗಳಿಲ್ಲ. ಯಾರು ತಪ್ಪದು ಆಯ್ಕೆ ಮಾಡಿದವ್ರದ್ದು? ಮೇಡಮ್ಮ, ಇದು ಸಹಸ್ರಾರು ವರ್ಷಗಳಿಂದ ಅನಕ್ಷರತೆ, ಅವಮಾನ ಕುಗ್ಗಿ ಹೋಗಿದ್ದಾರೆ. ಇವ್ರಿಗೆ ಮತ ಜಾಗೃತಿ ಇಲ್ಲ, ಮತ ಜಾಗೃತಿ ಇಲ್ಲ, ಮತ ಜಾಗೃತಿ ಇಲ್ಲ, ಶಿಕ್ಷಣ ಇಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರನೂ ಅಲ್ಲ, ಹಿಂದುಳಿದ ನಾಯಕನೂ ಅಲ್ಲ, ಅವ್ರಿಗೆ ಬದ್ಧತೆ ಇಲ್ಲ. ಆ ಕಾರಣದಿಂದ ಯಾವಲೂ ನ್ಯಾಯ ನಿಷ್ಠೂರವಾಗಿರುತ್ತದೆ. ಇದು ನ್ಯಾಯದ ಇದು ಸಾಮಾಜಿಕ ನ್ಯಾಯ ನಿಷ್ಠೂರವಾಗಿರಬೇಕು. ಮಾಡ್ಕೊಡ್ತೀರಿ ಸರ್ಕಾರಕ್ಕೆ ಅದನ್ನ ಅಂತ ಬರ್ತೀನಿ. ಜಲ್ಜಾ ಮೇಡಮ್, ಏನಾದರೂ ಕಮೆಂಟ್ಸ್ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದು? ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನನ್ನ ಸಹೋದರರು, ಕೇಳ್ತಾ ಇದ್ದೀನಿ. ಯಾವ ಬದ್ಧತೆನೇ ಇರದೇ ಇರ್ತಕ್ಕಂಥ ಸರ್ಕಾರ ಅಂತೇಳ್ಬಿಟ್ಟು ತಾವು ಹೇಳಿದ್ರಿ. ಯಾವ ಬದ್ಧತೆಯಿಂದ ಇವತ್ತು ನಡೀತಾ ಇದೆ ಸರ್ಕಾರಗಳು ಅನ್ನೋದನ್ನು ನೋಡಿ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಆಗಿದ್ದಲ್ಲ, 35 ವರ್ಷದಿಂದಲೂ ಕೂಡ ಇದು ನಡೀತಾನೇ ಇದೆ. ಅದಕ್ಕೆ ಇತಿಶ್ರೀ ಹಾಡ್ತಕ್ಕಂಥವ್ರು ಯಾರೂ ಏನೂ ಮಾಡಲಿಲ್ಲ.
ಬರೀ ಮಾತಷ್ಟೇ. ಯಾಕೆಂದರೆ ಇವತ್ತು ಲಂಬಾಣಿ ಜನಾಂಗವನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ, ಲಂಬಾಣಿ ಜನಾಂಗದ ಜನಸಂಖ್ಯೆ, ನಡೆದು ಬಂದಿರತಕ್ಕಂಥ ಹಾದಿ, ಲಂಬಾಣಿ ಬಂಜಾರ ಅಂದರೆ ಬನ ಅಂದರೆ ಕಾಡು, ಜಾರ ಅಂದರೆ ಅವನು ಚಲಿಸ್ತಕ್ಕಂಥನು, ಬರೀ ಅಲೆಮಾರಿಯಾಗೆ ಓಡಾಡ್ತಕ್ಕಂಥ ಆ ಹಂತದಿಂದ ಬಡತನದಿಂದ ಬಂದಿರತಕ್ಕಂಥ ಈ ಬಂಜಾರ ಜನಾಂಗಕ್ಕೆ ಇಟ್ಕಿ ಹೆಂಡೆ ಇಟ್ಕೊಬಿಟ್ಟು ತಂದೆ ತಾಯಿ ಅಜ್ಜ ಅಡುಗೆ ಮಾಡಿ ಹೋದರು, ಅದನ್ನು ಒಂದು ಒಲೆಯಾಗಿ ಮಾಡಿಕೊಂಡ್ರು. ಆನಂತರ ಒಂದು ಗ್ಯಾಸ್ ಮಟ್ಟಕ್ಕೆ ಇವತ್ತು ಬಂದು ನಿಂತಿದ್ದರೂ ಕೂಡ ಆ ಜನಾಂಗ ಬೆಳೀಲಿಕ್ಕಾಗಿಲ್ಲ. ಇವತ್ತು ಲಕ್ಷಗಟ್ಟಲೆ ಜನ ವಲಸೆ ಹೋಗ್ತಾ ಇದ್ದಾರೆ. ಲಂಬಾಣಿ ಜನಾಂಗದಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಾ ಪುಣೆಗೆ ಹೋಗಿ, ಹೈದರಾಬಾದಿಗೆ ಹೋಗಿ, ಬಾಂಬೆಗೆ ಹೋಗಿ, ಗೋವಾಕ್ಕೆ ಹೋಗಿ ತಾವು ನೋಡಿ ಲಕ್ಷಗಟ್ಟಲೆ ಜನ ಇದ್ದಾರೆ. ಇವತ್ತು ಜನಗಣತಿ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಅವರನ್ನು ಕರೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಂಬಾಣಿ ಜನಾಂಗದ ತಾಂಡಗಳ ಸಂಖ್ಯೆನ ನಾವು ನೋಡಿದರೆ 4600 ತಾಂಡಗಳಿದ್ದಾವೆ. ನಾವು ಒಂದು ತಾಂಡಗಳು, ಕೆಲವು ತಾಂಡಗಳಲ್ಲಿ 200 ಮನೆಗಳಿದ್ದರೆ, ಕೆಲವು ತಾಂಡಗಳಲ್ಲಿ 5000 ಮನೆಗಳು ಕೂಡ ಇರತಕ್ಕಂಥ ತಾಂಡಗಳಿದ್ದಾವೆ. ಆದರೆ ತಾಂಡಗಳು ಗ್ರಾಮದಿಂದ ತಾಂಡಗಳನ್ನು ದೂರನೇ ಇದ್ದಾವೆ. ಅವಳಿಗೆ ಯಾವ ಗ್ರಾಮಕ್ಕೆ ಸಿಗ್ತಕ್ಕಂಥ ಸೌಲಭ್ಯ ಇವತ್ತು ಕೂಡ ತಾಂಡಗಳಿಗೆ ಸಿಗ್ತಾ ಇಲ್ಲ. ಆ ಜನರು ಹೊಟ್ಟೆಪಾಡಿಗಾಗಿ ಅವರು ವಲಸೆ ಹೋಗ್ತಾ ಇದ್ದಾರೆ. ಅವರಿಗೆ ಜನಗಣತಿ ಸಂದರ್ಭದಲ್ಲಿ ನಾವು ಕರೆ ತರಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಆ ಲೆಕ್ಕದಲ್ಲಿ ಹೇಳಿದರೆ, ಈಗ 200 ಮನೆಗಳ ಅಂತರವನ್ನು ತಗೊಂಡು ನಾವು ಗಣತಿಯನ್ನು ಮಾಡೋದಾದರೆ ಕೇವಲ 200 ಮನೆ ಲೆಕ್ಕ ಹಾಕಿದರೆ 60,000 ತಾಂಡಗಳಾಗುತ್ತೆ. 60,000 ಒಂದು ತಾಂಡಕ್ಕೆ, ಒಂದು ಮನೆಗೆ ಕೇವಲ ಆರತಿಗೊಂದು ಕೀರ್ತಿಗೊಂದು ಅಂತ ಹೇಳಿದರು. ತಂದೆ ತಾಯಿ ಒಬ್ಬ ಅಜ್ಜಿ ಅಂದರು, 5 ಜನದ ಲೆಕ್ಕ ಹಿಡಿದ್ರೂ ಕೂಡ ನಾವು 30 ಲಕ್ಷ ಜನಸಂಖ್ಯೆ ಆಗುತ್ತೆ. ಇವತ್ತು ಲಾಜಿಕ್ ಪ್ರಕಾರ ನಾವು ಸರ್ಕಾರದಲ್ಲಿ ನೋಡೋದಾದರೆ 14 ಲಕ್ಷಕ್ಕೆ ನಾವು ನಿಂತಿದ್ದೀವಿ. ಯಾಕೆ ಹೇಳ್ತೀನಂದರೆ, ಲಂಬಾಣಿ ಸಮುದಾಯದಿಂದ, ಬಡತನದಿಂದ, ಶೋಷಿತ ವರ್ಗದಿಂದ, ಬಡತನ ಹಸಿವು ಏನು ಅನ್ನೋದನ್ನು ನೋಡ್ಕೊಂಡು ಬಂದಿರತಕ್ಕಂಥವ್ರು ನಾವು. ನಮಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಆ ಜನಾಂಗ ನಡೀತಾ ಇದೆ ಅನ್ನೋದು. ಆದರೆ ಒಂದು ತಮಗೆ ಹೇಳಬೇಕು, ಕ್ರಿಮಿನಲ್ಸ್ ಅಂದರು ಬ್ರಿಟಿಷರು ನಮ್ಮನ್ನು. ನಾವು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಯೋಧರಲ್ಲಿ ಈ ಲಂಬಾಣಿ ಜನಾಂಗ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕೆಂದರೆ ನನ್ನ ಜನಾಂಗ ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ದುಡಿದಿದ್ದು. ಆ ಸಂದರ್ಭದಲ್ಲಿ ಕ್ರಿಮಿನಲ್ಸ್ ಆ್ಯಕ್ಟ್ ಬಂತು ಬ್ರಿಟಿಷರಿಂದ, ದೇ ಆರ್ ದ ಕ್ರಿಮಿನಲ್ಸ್ ಅಂಥೇಳಿ. ಆವಾಗ ಗುಡ್ಡಗಾಡು ಬೆಟ್ಟಗಳಲ್ಲಿ ಓಡಿ ಹೋಗಿ ಅಲ್ಲಲ್ಲಿ ಶೆಡ್ ಕಟ್ಕೊಂಡ್ರು. ಮೇಡಮ್ ಒಂದೇ ಏನಂದರೆ, ಜವಾಹರ್ಲಾಲ್ ನೆಹರೂರವರು ಪ್ರಧಾನಿಯಾಗಿದ್ದಾಗ ಪ್ರಶಂಸೆ ಮಾಡಬೇಕು. ಕೇವಲ ನೀವು ಸಿದ್ದರಾಮಯ್ಯವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವ್ರು ಬರೀ ಇದು ಅಲ್ಲ, ಅದರಲ್ಲಿ ನೀವು ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ನಿಜವಾಗಲೂ ಸರ್ ಒಂದು ನಿಮಿಷ ದಯವಿಟ್ಟು ನನಗೆ ಹೇಳೋಕೆ ಬಿಡಿ, ಆಮೇಲೆ ನೀವು ಹೇಳಿ. ಯಾಕೆ ಜವಾಹರ್ಲಾಲ್ ನೆಹರೂರವರು ಪ್ರಧಾನಿಯಾಗಿದ್ದಾಗ, ಜವಾಹರ್ಲಾಲ್ ನೆಹರೂಜಿ ಅವರು ಪ್ರಧಾನಿಯಾಗಿದ್ದಾಗ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನಾನು ಬರ್ತೀನಿ. ಈಗೆಲ್ಲ ಸಮುದಾಯದ ನೋವನ್ನ ಕೇಳಲೇಬೇಕು. ನೀವು ಒಂದ್ ಸಮುದಾಯ ಮಾತ್ರ ನೋವಲ್ಲಿ ಅಂತ ಹೇಳಿದ್ರಾಗಲ್ಲ. ಎಲ್ಲಾ ಸಮುದಾಯ ಪರ್ವ ಮಾತಾಡ್ತಾ ಇರೋದು. ಪರಿಶಿಷ್ಟ ಜಾತಿಯವರ 39,000 ಕೋಟಿ SC ಸಿದ್ದರಾಮಯ್ಯನವರು ಡಿಪೆಂಡ್ ಮಾಡಕ್ಕೆ ಪಾಯಿಂಟ್ ಇಲ್ಲ. ಕಾಂಗ್ರೆಸ್ ಅನ್ನ ಹೆಂಗ್ ಡಿಫೆಂಡ್ ಮಾಡೋದು? ಬಾಬಾ ಸಾಹೇಬರು ಕಾಂಗ್ರೆಸ್ ಅನ್ನ ಡಿಫೆಂಡ್ ಮಾಡಿದ್ರು.